ಹಾಯ್ ಹಲೋ ನಮಸ್ಕಾರ ರೀ ದೊಡ್ಡ ಮಂದಿಗೆ ಮಲ್ಲು ಬಿಜಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ನೋಡೋಣ್ರಿ ಅಣ್ಣ ಬಸವಣ್ಣನವರ ಜೀವನ ಚರಿತ್ರೆಯನ್ನು. ಜಗತ್ತಿನ ಶ್ರೇಷ್ಠ ದಾರ್ಶನಿಕ, ಶ್ರೇಷ್ಠ ಸಮಾಜ ಸುಧಾರಕ, ಮಹಾಮಾನವ ವ್ಯಕ್ತಿ, ಕ್ರಾಂತಿ ಪುರುಷ, ಯುಗ ಪುರುಷ, ಭಕ್ತಿ ಭಂಡಾರಿ ಶ್ರೀ ಜಗಜ್ಯೋತಿ ಬಸವಣ್ಣನವರ ಜೀವನ ಚರಿತ್ರೆ ನೋಡೋಣ ಬನ್ರಿ. ನಮ್ಮ ಬಸವಣ್ಣನವರು ಹುಟ್ಟಿದ್ದು ಅವರ ಕಾಲದ ಉನ್ನತ ವರ್ಗ ಅಂತ ಕರೆಸಿಕೊಳ್ಳೋ ಬ್ರಾಹ್ಮಣ ಕುಟುಂಬದಲ್ಲಿ. ಆದರೂ ಅವರು ಜೀವಿಸಿದ್ದು ಮಾತ್ರ ದಮನಿತರು ಅಂತ ಕರೆಸಿಕೊಂಡಿರುವವರ ಪರವಾಗಿ ಮತ್ತು ಬಡವರ ಪರವಾಗಿ. ಜಾತಿ ಜಾತಿ ಅಂತ ಬಡಿದಾಡಿಕೊಳ್ಳೋ ಜನಗಳ ಮಧ್ಯೆ ಜಾತಿಯನ್ನೇ ನಿರ್ನಾಮ ಮಾಡ್ತೀನಿ ಅಂತ ನಿಂತ ಕ್ರಾಂತಿಕಾರಿ ಇವರು. ಮೇಲು ಕೀಳಿನಿಂದ ಜರ್ಜರಿತವಾಗಿ ಹೋಗಿದ್ದ ಹಿಂದೂ ಸಮಾಜದಲ್ಲಿ ದೊಡ್ಡ ಕ್ರಾಂತಿಕಾರಿಯಾಗಿ, ಧರ್ಮ ಸುಧಾರಕರಾಗಿ, ಸಮಾಜ ಸುಧಾರಕರಾಗಿ ಜನಿಸಿದರು. ದಿನ ಬೆಳಗಾದರೆ ನಾನ ನೀನ ಅನ್ನೋ ಸಮಾಜದಲ್ಲಿ ಕಿತ್ತಾಟವನ್ನು ನೋಡ್ತಾ ಇದ್ದೀವಿ. ಆದ್ರೆ ನಾನೂ ಅಲ್ಲ ನೀನೂ ಅಲ್ಲ, ಎಲ್ಲರೂ ಒಂದೇ ಅಂತ ಸುಮಾರು 800 ವರ್ಷಗಳ ಹಿಂದೆಯೇ ಹೇಳಿದ ಮಹಾನ್ ವ್ಯಕ್ತಿ ಇವರು. ನೋಡ್ರಿ, ನಮ್ಮ ಭರತಖಂಡ ಇತಿಹಾಸ ನೋಡಿದಾಗ ಅಲ್ಲಿ ಪುಣ್ಯ ಪುರುಷರ ಬಗ್ಗೆ ಒಂದು ಪಟ್ಟಿ ಸಿಗುತ್ತಾ. ಈ ಸಮಾಜಕ್ಕೆ, ಈ ಮಣ್ಣಿಗೆ, ಈ ದೇಶಕ್ಕೆ ಹೋರಾಡಿದವರ ಅನೇಕ ಹೆಸರುಗಳು ಕೂಡ ಬರ್ತಾವೆ. ಅಂಥವ್ರ ಪೈಕಿ ಅಗ್ರಗಣ್ಯ ಸಾಲಿನಲ್ಲಿ ನಮ್ಮ ಬಸವಣ್ಣನವ್ರ ಹೆಸರು ಕೂಡ ಬರ್ತೈತ್ರಿ. ಅದಕ್ಕೆ ಕಾರಣ ಅಂದ್ರೆ ಅವರು ನಡೆದು ಬಂದ ದಾರಿ. ಬಸವಣ್ಣ ಹುಟ್ಟಿದ್ದು 1132 ಏಪ್ರಿಲ್ 20 ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಅಕ್ಕ ನಾಗಮ್ಮ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಬಸವಣ್ಣ ಅನ್ನೋ ಹೆಸರು ಕೂಡ ಅವರಿಗೆ ದೈವದತ್ತವಾಗಿ ಬಂದಿದೆ ಅಂತ ನಂಬಿಕೆ ಇದೆ. ಸಾಕಷ್ಟು ವರ್ಷಗಳವರೆಗೆ ಗಂಡು ಸಂತಾನ ಇಲ್ಲದ ಕಾರಣ ದೇವರ ಮೊರೆ ಹೋಗ್ತಿದ್ದಂತೆ ಆಗ ಆ ದೇವರ ವರಪ್ರಸಾದವಾಗಿ ಬಸವಣ್ಣ ಹುಟ್ಟಿದ್ದು ಅಂತ ನಂಬಿಕೆಗಳಿವೆ. ಹೀಗೆ ತಂದೆ ತಾಯಿಯರ ಮುದ್ದಿನ ಮಗನಾಗಿ ಬೆಳೆದಂಥ ಬಸವಣ್ಣ ಆಡುವ ವಯಸ್ಸಲ್ಲೇ ಮನೆ ಬಿಟ್ಟು ಹೋಗ್ತಾರೆ. ಮನೆ ಬಿಟ್ಟು ಸಂಗಮ ಸೇರಿದ ಬಸವಣ್ಣ. ಆವಾಗ ಅವರಿಗೆ 8 ವರ್ಷ ವಯಸ್ಸು. ಮನೆಯಲ್ಲಿ ಉಪನಯನ ಕಾರ್ಯಕ್ರಮ ನಡೀತಾ ಇತ್ತು. ಬಸವಣ್ಣನವರಿಗೆ ಜನಿವಾರ ಹಾಕಿಕೊಳ್ಳು ಅಂತ ಹೇಳಲಾಯಿತು. ಇದಕ್ಕೆ ಒಪ್ಪದ ಬಸವಣ್ಣ, ನನಗಿಂತ ನಮ್ಮ ಅಕ್ಕ ದೊಡ್ಡವಳು, ಸೊ ಹಾಕಬೇಕಾದರೆ ಮೊದಲು ನಮ್ಮ ಅಕ್ಕಗೆ ಹಾಕಿ, ಆಮೇಲೆ ನನಗೆ ಹಾಕಿ ಅಂತ ಹೇಳುತ್ತಾರಂತೆ. ಮತ್ತು ಹುಟ್ಟಿದಾಗಲೇ ನನಗೆ ಲಿಂಗ ದೀಕ್ಷೆ ಆಗಿದೆ, ಉಪನಯನವಾದ ಕಾರ್ಯಕ್ರಮ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲೇ ಅಂಥ ವಿಚಾರವಾದಿ ಆಗಿದ್ದರು ನಮ್ಮ ಬಸವಣ್ಣನವರು. ಆದರೆ ಮನೆಯವರು ಇದು ಹುಡುಗರು ಮಾತ್ರ ಹಾಕಿಕೊಳ್ಳುವುದು, ಹುಡುಗಿಯರು ಹಾಕಿಕೊಳ್ಳಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ. ಅಲ್ಲಿಂದ ಶುರುವಾದ ತಾರ್ಕಿಕ ಹೋರಾಟ ಆ ಕ್ರಾಂತಿಯ ಕಿಡಿ ಕೊನೆಯವರೆಗೆ ಹಾಗೆ ಪ್ರಜ್ವಲಿಸುತ್ತಾ ಬಂತು. ಅಕ್ಕನಿಗೆ ಇಲ್ಲದ ಆಚರಣೆ ನನಗೆ ಏಕೆ ಅಂತ ಲಿಂಗ ತಾರತಮ್ಯ ವಿರೋಧ ಮಾಡಿ ಮನೆಯಿಂದಲೇ ಹೊರಬಂದರು. ಸಂಗಮದಲ್ಲಿ ಬಸವಣ್ಣ. ಮನೆಯಿಂದ ಹೊರಬಂದು ಅಕ್ಕ ನಾಗಮ್ಮ, ಭಾವ ಶಿವಸ್ವಾಮಿ ಅವರ ಜೊತೆ ಸಂಗಮ ಸೇರಿದ ಬಸವಣ್ಣ ಅನಂತರ ಜಾತವೇದ ಗುರು ಬಳಿ ಶಿಷ್ಯರಾಗ್ತಾರೆ. ಶಿವದೀಕ್ಷೆ ಪಡೆದು ಗುರುವಿನ ಬಳಿ 8 ರಿಂದ 10 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸಂಗಮೇಶ ದೇವರಲ್ಲಿ ಅಪಾರವಾದ ಭಕ್ತಿ ಉಂಟಾಗುತ್ತದೆ. ಬಸವಣ್ಣ ಭಕ್ತಿ ಭಂಡಾರಿ ಆಗೋಕೆ ಎಲ್ಲ ವಾತಾವರಣ ಅಲ್ಲಿ ಅವರಿಗೆ ಸಿಗುತ್ತದೆ. ಧಾರ್ಮಿಕ ಗ್ರಂಥಗಳು, ಇತಿಹಾಸ ಗ್ರಂಥಗಳು, ಪೌರಾಣಿಕ ಗ್ರಂಥಗಳು, ಹೀಗೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಪಾರ ಜ್ಞಾನವನ್ನು ಸಂಪಾದಿಸುತ್ತಾರೆ. ಇದೆಲ್ಲ ಅವರಿಗೆ ಮುಂದೆ ಸಾಹಿತ್ಯ ಸೃಷ್ಟಿಗೆ ಮತ್ತು ಸೂಕ್ಷ್ಮ ದೃಷ್ಟಿಗೆ ಸಹಾಯ ಮಾಡುತ್ತದೆ. ಆಡಳಿತಗಾರನಾಗಿ ಬಸವಣ್ಣ 20ನೇ ವಯಸ್ಸಿನಲ್ಲಿ ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಮಂಡಲಿಕನಾದ ಬಸವಣ್ಣ ರಾಜ ಬಿಜ್ಜಳದೇವನ ರಾಜಧಾನಿಯಾದ ಮಂಗಳವೇಡೆಗೆ ಬಂದು ನೆಲೆಸುತ್ತಾರೆ. ಆಗ ಬಸವಣ್ಣನವರ ಸೋದರ ಮಾವ ಬಲದೇವ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿ ಆಗಿರುತ್ತಾರೆ. ಅಂದರೆ ಲೆಕ್ಕಪತ್ರ ನೋಡಿಕೊಳ್ಳುವರು ಅಂತ ಅರ್ಥ. ಇವರ ಸಹಾಯ ಪಡೆದುಕೊಂಡು ಕರ್ಣಿಕರಾಗಿ ಕೆಲಸ ಶುರು ಮಾಡಿದ ಬಸವಣ್ಣ ಮಂಗಳವೇಡದಲ್ಲಿ ತುಂಬ ಬೇಗ ಜನರ ಮನಸ್ಸನ್ನು ಗೆಲ್ತಾರೆ. ಇದೇ ಸಂದರ್ಭದಲ್ಲಿ ಚಾಲುಕ್ಯ ಅರಸ 3ನೇ ತೈಲಪ್ಪನನ್ನು ಸೋಲಿಸಿ ಬಿಜ್ಜಳ ಕಲ್ಯಾಣದ ದೊರೆ ಆಗುತ್ತಾರೆ. ಬಸವಣ್ಣನವರ ಕಾರ್ಯದಕ್ಷತೆ ಮೆಚ್ಚಿದ ಬಿಜ್ಜಳ ರಾಜ ಮಂತ್ರಿನಾಗಿ ನೇಮಕ ಮಾಡಿಕೊಳ್ತಾರೆ.
ಈ ಅವಧಿಯಲ್ಲಿ ಅವರು ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾರೆ. ಬಸವಣ್ಣನವರು ಹುಟ್ಟಿದ್ದು ಜೀವಿಸಿದ್ದು 12ನೇ ಶತಮಾನದಲ್ಲಿ, ಅಂದ್ರೆ 800 ವರ್ಷಗಳ ಕಳೆದರೂ ಕೂಡ ಅವರನ್ನು ನಾವು ನೆನಪಿಟ್ಕೋತೀವಪ್ಪ ಅಂದ್ರೆ ಅದಕ್ಕೆ ಕಾರಣ ಅವರು ಅವತ್ತು ಮಾಡಿದ ಪ್ರಯತ್ನ ಮತ್ತು ಕೈಗೊಂಡ ನಿರ್ಧಾರಗಳು. ಇವತ್ತು ನೋಡ್ರಿ, ಸಂವಿಧಾನ ಐತಿ, ಪ್ರಜಾಪ್ರಭುತ್ವ ಐತಿ, ಕಾನೂನು ಐತಿ, ನಿಯಮ ಐತಿ, ಎಲ್ಲ ಇದ್ರೂ ಕೂಡ ಅನ್ಯಾಯದ ವಿರುದ್ಧ ಮಾತಾಡೋಕೆ ಇನ್ನಾದರೂ ಮುಕ್ತವಾದ ವಾತಾವರಣ ಇಲ್ರಿ. ಆದ್ರೆ 12ನೇ ಶತಮಾನದ ಆಗಿನ ಕಾಲದಲ್ಲೇ ಬಹುದೊಡ್ಡ ಹೋರಾಟ ಸಂಘಟಿಸಿದವರು ನಮ್ಮ ಬಸವಣ್ಣನವರು. ಇಡೀ ಜಗತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಮಾನತೆ ಬಗ್ಗೆ ಕಣ್ಣು ಬಿಡ್ತಾ ಇದ್ದ ಕಾಲದಲ್ಲಿ ಬಸವಣ್ಣ ಅದರ ಕ್ರಾಂತಿಯನ್ನೇ ಮಾಡಿದರು. ಇವತ್ತಿನ ಆಧುನಿಕ ಕಾಲದಲ್ಲಿ ಕೂಡ ಜಾತಿ ವ್ಯವಸ್ಥೆ ನೋಡ್ತೀವಿ. ವೈಯಕ್ತಿಕವಾಗಿ ಧರ್ಮದ ಬಗ್ಗೆ ಮತ್ತು ಜಾತಿ ಬಗ್ಗೆ ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಜಾತಿ ಅಂತ ಬೆಳೆದಾಡಿಕೊಳ್ತೀವಿ. ಆದ್ರೆ ಬಸವಣ್ಣ ಅವಾಗಿನ ಕಾಲದಲ್ಲಿನೇ ಅಂತರ್ಜಾತಿ ಮದುವೆ ಮಾಡಿಸಿ ಮಾನವ ಜಾತಿ ಒಂದೇ ಅಂತ ಹೇಳಿದರು. ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದು ಆದರೆ ಶರಣಗಣದಲ್ಲಿ ಗುರುತಿಸಿಕೊಂಡಿದ್ದ ಮಾಧು ಅರಸರ ಮಗಳಿಗೆ ಹುಟ್ಟಿನಿಂದ ಶ್ರಮಗಾರರಾಗಿದ್ದು ಬಳಿಕ ಶರಣಗಣದಲ್ಲಿ ಗುರುತಿಸಿಕೊಂಡಿದ್ದ ಹರಳೆಯನ ಮಗನಿಗೆ ಮದುವೆ ಮಾಡಿಸುತ್ತಾರೆ. ಅಷ್ಟೇ ಅಲ್ಲ, ಹರಿಜನ ನಾಗದೇವನ ಮನೆಯಲ್ಲಿ ಕುಳಿತು ಊಟ ಮಾಡ್ತಾರೆ. ವಚನಗಳ ಉಳಿವಿಗೆ ಹೋರಾಟ ಮಾಡಿದ್ದು, ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಸಮಾಜದ ಬದಲಾವಣೆಗೆ ಪ್ರಯತ್ನ ಪಡ್ತಾ ಹೆಜ್ಜೆ ಹಾಕ್ತಾ ಬಂದರು. ಅಷ್ಟೇ ಅಲ್ಲ, ಅನುಭವ ಮಂಟಪವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷ ಸ್ಥಾನವನ್ನು ಅಲ್ಲಮ ಪ್ರಭುವಿಗೆ ವಹಿಸಿದರು ಮತ್ತು ಅಲ್ಲಿ ಶರಣ ಕ್ರಾಂತಿಯನ್ನೇ ಮಾಡಿದರು. ದೇವಸ್ಥಾನಕ್ಕೆ ಹೋದರೂ ಜಾತಿ ತಾರತಮ್ಯ, ಕೆರೆಯಲ್ಲಿ ನೀರು ಕುಡಿದ್ರೂ ಜಾತಿ ತಾರತಮ್ಯ, ಇವೆಲ್ಲ ಇವತ್ತಿಗೂ ಕಣ್ಣಿಗೆ ಕಾಣ್ತಾವೆ. ಆದ್ರೆ ಅವತ್ತೇ ಎಲ್ಲ ಜಾತಿ ಜನಾಂಗಗಳನ್ನು ಸೇರಿಸಿ ಮೇಲ್ಜಾತಿ ಕೀಳ್ಜಾತಿ ಅಂತ ಏನೂ ಇಲ್ಲ, ಎಲ್ಲ ಒಂದೇ ವರ್ಗ ಅಂತ ಹೇಳಿ ಸಮಾಜ ಸುಧಾರಣೆಗೆ, ಧರ್ಮ ಸುಧಾರಣೆಗೆ ಪ್ರಯತ್ನ ಪಟ್ಟರು ಮತ್ತು ಮುಕ್ತವಾಗಿ ಮಾತಾಡೋಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟರು. ಅವರ ಕಾಯಕ ತತ್ವ ಇವತ್ತಿಗೂ ನಮಗೆ ನಿಮಗೆ ಸ್ಫೂರ್ತಿದಾಯಕವಾಗಿದೆ. ಅದನ್ನು ಮಾಡಿದರೆ ಸ್ವರ್ಗ ಸಿಗುತ್ತೆ, ಇದನ್ನು ಮಾಡಿದರೆ ಸ್ವರ್ಗ ಸಿಗುತ್ತೆ ಅಂತ ಅನ್ನೋದೆಲ್ಲ ಬಿಟ್ಟು ಕೆಲಸ ಮಾಡೋಣ, ಚೆನ್ನಾಗಿ ಬಾಳೋಣ, ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವಣ್ಣ ಶಿವ ಮೆಚ್ಕೋತಾರೆ ಅಂತ ಹೇಳಿದರು. ಇವತ್ತು ಆರ್ಥಿಕತೆಯ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತೀವಿ, ಆದರೆ ಅವತ್ತೇ ಬಸವಣ್ಣ ಹೇಳಿದರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳವಿಲ್ಲ ಅಂತ ಹೇಳಿದರು. ಈ ಮೂಲಕ ಅವತ್ತಿನ ಆರ್ಥಿಕ ಅಸಮಾನತೆಯನ್ನು ವಿಡಂಬನೆ ಮಾಡಿದರು. ಇವತ್ತು ಪಶ್ಚಿಮ ದೇಶಗಳಲ್ಲಿ ಸ್ತ್ರೀವಾದ, ಸ್ತ್ರೀ ಸಮಾನತೆ ಅನ್ನೋದು ಇವತ್ತು ಹುಟ್ಟಿಕೊಂಡಿದೆ. ಆದರೆ 12ನೇ ಶತಮಾನದಲ್ಲಿನೇ ಬಸವಣ್ಣ ಮತ್ತು ಅವರ ಶರಣ ಪಂಥ ಇದರ ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು. ಜಾತಿ ಭೇದವಿಲ್ಲದೆ ಲಿಂಗ ದೀಕ್ಷೆ, ಜ್ಞಾನ ದೀಕ್ಷೆ ಕೊಟ್ಟಿತು. ಬಸವಣ್ಣನವರ ಒಂದೊಂದು ವಚನಗಳು ಕೂಡ ದುಡಿಮೆ, ಕಾಯಕ, ಸಮಾನತೆ ಬಗ್ಗೆ ಹೇಳುತ್ತವೆ. ರೈತಾಪಿ ಜನ, ಮಹಿಳೆಯರು ಮತ್ತು ಆತ್ಮಶುದ್ಧಿ ಬಗ್ಗೆ ಹೇಳುತ್ತವೆ. ಮನುಷ್ಯನ ಆಡಂಬರವನ್ನು ಟೀಕಿಸಿ ನೆರೆಯವರ ದುಃಖಕ್ಕೆ ಅಳುವರ ಮೆಚ್ಚು ಅಂತ ಹೇಳಿದರು. ಮೊದಲು ನಿಮ್ಮ ಮನ ತನು ಶುದ್ಧಿ ಮಾಡಿಕೊಳ್ಳಿ ಅಂತ ಹೇಳಿ ಮನುಷ್ಯನಿಗೆ ಬದುಕುವ ಪಾಠವನ್ನು ಹೇಳಿಕೊಟ್ಟರು. ನಮ್ಮಲ್ಲಿ ಇವತ್ತಿಗೂ ಕೂಡ ಬಣ್ಣ, ಜಾತಿ, ಧರ್ಮ ಮತ್ತು ಅವರ ಸಂಪತ್ತನ್ನು ನೋಡಿ ಮೇಲು ಕೀಳಿನ ಅಳೆಯುವ ಪದ್ಧತಿ ಇವಾಗಲೂ ಕೂಡ ಇದೆ. ಆದರೆ ಅವತ್ತೇ ಬಸವಣ್ಣ ಇವನಾರವ ಅಂತ ಅನ್ನಬೇಡಿ, ಇವ ನಮ್ಮವ ಅಂತ ಅನ್ನಿ ಅಂತ ಹೇಳಿ ವಿಶ್ವ ಮಾನವತೆಯನ್ನು ಅವತ್ತೇ ಸಾರಿದರು. ಬಸವಣ್ಣನವರ ಕೊನೆಯ ದಿನಗಳು. ಸಮಾಜ ಸುಧಾರಣೆಯಲ್ಲೇ ಕಾಲ ಕಳೆದ ಬಸವಣ್ಣನವರು ಕೊನೆಯ ದಿನಗಳಲ್ಲಿ ಈ ಹೊಲಸ ಸಮಾಜದಿಂದಲೇ ಬೆದರಿಕೆಯನ್ನು ಎದುರಿಸಬೇಕಾಯಿತು. ಸಮಾಜದ ಸುಧಾರಣೆಗೆ ಕೈ ಹಾಕಿದ್ದಾರೆ ಅಂತ ರಾಜ್ಯದಿಂದಲೇ ಗಡೀಪಾರು ಮಾಡಲಾಗುತ್ತದೆ. ಇವರು ಮದುವೆ ಮಾಡಿಸಿದ ಶೀಲವಂತ ಮತ್ತು ಲಾವಣ್ಯರನ್ನು ಇಬ್ಬರನ್ನು ಆನೆಕಾಲಿಗಳಿಗೆ ಕಟ್ಟಿ ಊರು ತುಂಬ ನೆಲದ ಮೇಲೆ ಇಳಿಸಿ ಅವರನ್ನು ಹತ್ಯೆ ಮಾಡಲಾಗುತ್ತದೆ. ಚಾಡಿ ಮಾತನ್ನು ಕೇಳಿದ ಬಿಜ್ಜಳನ ಸೈನ್ಯ ಶಿವಶರಣರನ್ನು ಕಂಡಲ್ಲಿ ಹತ್ಯೆ ಮಾಡಲಾಗುತ್ತದೆ. ಹಾಗೆ ಬಸವಣ್ಣನವರು ಕೂಡ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುತ್ತಾರೆ.
ಬಸವಣ್ಣನವರ ಕೊಡುಗೆ ಜಗತ್ತಿಗೆ ಅಪಾರವಿದೆ. ಅವರ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ಭಾರತದ ಮೇಲೆ ಪ್ರಭಾವ ಬೀರಿದ ಕೆಲವು ವ್ಯಕ್ತಿಗಳಲ್ಲಿ ನಮ್ಮ ಬಸವಣ್ಣ ಕೂಡ ಒಬ್ಬರು ಅಂತ ಹೇಳಿಕೊಳ್ಳಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಯುರೋಪಿಯನ್ನರಂತೂ ಬಸವಣ್ಣನನ್ನು ಭಾರತದ ಮಾರ್ಟಿನ್ ಲೂಥರ್ ಅಂತ ಹೇಳ್ಯಾರ. ಆ್ಯಕ್ಚುಲಿ ಮಾರ್ಟಿನ್ ಲೂಥರ್ 14ನೇ ಶತಮಾನದಾಗ ಹೇಳಿದ್ದು ಬಸವಣ್ಣ 12ನೇ ಶತಮಾನದಾಗೆ ಹೇಳ್ಯಾರದು. ಆದರೆ ಯುರೋಪಿಯನ್ನರಿಗೊಂದು ಹುಚ್ಚದಲ್ಲ, ನಮ್ಮವು ಹೆಚ್ಚು ಅನ್ನೋದು. ಏನು ಮಾಡೋಕ್ಕಾಗಲ್ಲ. ಭಾರತದಲ್ಲಿ ನಾಣ್ಯದ ಮೇಲೆ ಚಿತ್ರಿಸಲ್ಪಟ್ಟ ಮೊದಲ ಕನ್ನಡಿಗ. ಪಾರ್ಲಿಮೆಂಟ್ನಲ್ಲೂ ಇವರ ಮೂರ್ತಿ ಸ್ಥಾಪಿಸಲಾಗಿದೆ. ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿ ಕೂಡ ಇವರ ಮೂರ್ತಿ ಇದೆ. ಇತ್ತೀಚೆಗೆ ಇವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ನಾವು ಉದ್ಧಾರ ಆಗಬೇಕು, ಮನುಷ್ಯತ್ವ ಉಳ್ಳವರಾಗಬೇಕು, ನೆಮ್ಮದಿ ಜೀವನ ಸಾಗಿಸ್ಬೇಕಂದ್ರೆ ನೀವು ಇವರ ತತ್ವಗಳನ್ನು ಪಾಲಿಸ್ಬೇಕು ನೋಡ್ರಿ. ನಮ್ಮ ಬಸವಣ್ಣನವ್ರ ಬಗ್ಗೆ ಇನ್ನೂ 4 ಮಂದಿ ಗೊತ್ತಾಗಬೇಕಪ್ಪ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು